ಕಮಲದ ಹೂವು ನಾಮ ಎಲ್ಲವನ್ನ ಧರಿಸಿ ಅವಳು ನೀರಿನಿಂದ ಕೆರೆಯಿಂದ ಎದ್ದು ಬರ್ತಾಳೆ. ನಾನು ಲಕ್ಷ್ಮೀ ಸ್ವರೂಪದಲ್ಲಿ ಬರ್ತೀನಿ ಅಂತ ಹೇಳಿ ಅಬ್ಬಯ್ಯ ಅಂತಕ್ಕಂಥ ಅರಸು ವಂಶಸ್ಥರಿಗೆ ಒಲಿದು ಬರ್ತಾಳೆ. ಆತ ಹೆದರ್ಕೊಳ್ತಿರ್ತಾನೆ. ಯಾವ್ದೋ ಧ್ವನಿ ಕೇಳುತ್ತಲ್ಲ, ನಿಮ್ ಮನೆಗ್ ಬರ್ತೀನಿ. ಅವನು ಹಸು ಕಾಯಕ್ ಹೋದಾಗೆಲ್ಲ ಇದು ನನ್ನ ಅಜ್ಜಿ ಹೇಳಿದ್ದ ಕತೆ ನಮಗೆ, ಹೇಗೆ ಅವಳು ಬಂದು ಗೊರವನಹಳ್ಳಿಲಿ ನೆಲೆಸಿದ್ಲು ಅಂತ. ನಿಮಗ್ ಶಾರ್ಟ್ ಆಗಿ ಹೇಳ್ತಿದ್ದೀನಿ, ತುಂಬಾ ಲೆಂತಿ ಕತೆ ಇದೆ ಇದು. ಅವನಿಗೆ ಒಲಿದು ಬಂದಾಗ ಅವ್ರ ತಾಯಿ ಕೇಳ್ತಾನೆ, ನಾ ಏನ್ ಮಾಡ್ಲಿ, ಒಂದು ಧ್ವನಿ ಕೇಳುತ್ತೆ ಕೆರೆ ಹತ್ರ, ನಿಮ್ ಮನೆಗ್ ಬರ್ತೀನಿ ಕರ್ಕೊಂಡು ಹೋಗು ಅಂತ, ನಾನೇನ್ ಮಾಡ್ಲಿ ಅಮ್ಮ ಅಂತ ಅವಳು ಹೇಳ್ತಾಳೆ. ತಾಯಿ ದೇವಿ ಸ್ವರೂಪದಲ್ಲಿ ಬರೋದಾದ್ರೆ ನಮ್ಮ ಮನೆಗ್ ಬಾ, ಬೇರೆ ಯಾರು ಕೆಟ್ಟ ಸ್ವರೂಪ ದೆವ್ವದ ಸ್ವರೂಪ ಆದ್ರೆ ಬೇಡ ಅಂತ ಹೇಳ್ಬಿಡು ಅಂತ. ಅವನು ಅದನ್ನೇ ಹೋಗಿ ಹೇಳ್ತಾನೆ, ನೀನು ದೇವಿ ಸ್ವರೂಪದಲ್ಲಿ ನಮ್ಮ ಮನೆಗ್ ಬಂದ್ರೆ ಕರ್ಕೊಂಡು ಹೋಗ್ತೀನಿ ಅಂತ. ಅಯ್ಯೋ ಹುಚ್ಚ, ನಾನು ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಿಮ್ ಮನೆಗ್ ಬರ್ತಾ ಇದ್ದೀನಿ, ನೀನ್ ಹೆಗಲ್ ಮೇಲಿರೋ ಟವಲ್ ಹಾಸು ಅಂತಾಳೆ. ಆ ಟವಲ್ ಮೇಲೆ ಆ ಶಿಲಾ ವಿಗ್ರಹ, ನೀವೆಲ್ಲ ನೋಡಿರ್ತೀರ, ಮೂಲ ವಿಗ್ರಹ, ಅದು ಬಂದು ಆ ಟವಲ್ ಮೇಲೆ ಕೂತ್ಕೊಳ್ಳುತ್ತೆ. ಅದನ್ನ ತಂದು ಅವನು ಪೂಜೆ ಮಾಡಕ್ ಶುರು ಮಾಡ್ತಾನೆ. ಮಹಾರಾಜನ್ ತರ ಬಾಳ್ತಾನೆ, ಸಕಲಷ್ಟು ಒಳ್ಳೆ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅವನ ಅವಸಾನ ಕಾಲದಲ್ಲಿ ಮಹಾಲಕ್ಷ್ಮಿಗೆ ಪೂಜೆ ನಿಂತೋಗುತ್ತೆ. ನನ್ನ ಗೊರವನಹಳ್ಳಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ಬಿಡು ಅಂತ ಅಮ್ಮ ಆಜ್ಞೆ ಮಾಡ್ತಾಳೆ. ಅವನು ಕಾಲಲ್ಲಿ ತುಳಿದಿರ ಒಂದು ಗುಡಿಯನ್ನ ಮಾಡಿ, ಒಂದು ಗೂಡನ್ನ ಮಾಡಿ ಮಹಾಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾನೆ. ಅದಾದ ನಂತರ ಕಾಲಾನಂತರದಲ್ಲಿ ಕಳ್ಳರು ಏನಾದ್ರು ಇದ್ರೆ ಕದಿಯೋಣ ಅಂತ ಬರ್ತಾರೆ. ಅವರಿಗೆ ಕಣ್ಣು ಹೊರಟೋಗುತ್ತೆ. ಅವಾಗ ಅವಳು ಹೇಳ್ತಾಳೆ, ಕಾಲಲ್ಲಿ ತುಳಿದೀರ, ಎಳನೀರಿನಿಂದ ಮಣ್ಣನ್ನ ಕಲಸಿ ನನಗೆ ಗುಡಿಯನ್ನ ಕಟ್ಟಿ ಅಂತ. ಅವರು ಪ್ರಾರ್ಥನೆ ಮಾಡಿಕೊಂಡು ಚಿಕ್ಕದಾಗಿ ಒಂದು ಗುಡಿಯನ್ನ ಮನೆಗೆ ಕಟ್ತಾರೆ. ಅವ್ರಿಗೆ ವಾಪಸ್ ಕಣ್ಣು ಬರುತ್ತೆ. ಇದೆಲ್ಲವೂ ನಡೆದ ನಂತರ ಅವಳ ಪೂಜೆ ನಿಂತು ಹೋಗಿರತ್ತೆ. ಎಷ್ಟೋ ವರ್ಷಗಳಾದ್ಮೇಲೆ ಮತ್ತೆ ಅವಳು ಅದೇ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ಬರ್ತೀನಿ ಅಂತ ನನ್ನ ಅಜ್ಜಿ ಶ್ರೀಮತಿ ಕಮಲಮ್ಮನವರಿಗೆ ಅದೇ ಶಬ್ದ ಕೇಳಿಸುತ್ತೆ, ನಾನಿಲ್ಲಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿ ನಿಂತಿದ್ದೀನಿ, ನನಗೆ ಪೂಜೆ ಮಾಡು ಅಂತ. ಏನದು ಅಂತ ಅಜ್ಜಿ ಅದನ್ನೆಲ್ಲ ಗಿಡ ಗಂಟೆ, ಅದು ಸಣ್ಣ ಗುಡ್ಡ, ನಾವೆಲ್ಲ ಸಣ್ಣವರಿದ್ದಾಗ ಗುಡ್ಡ ಇತ್ತು. ಆ ಗುಡ್ಡದಲ್ಲಿ ಇದನ್ನೆಲ್ಲ ತೆಗೆದು ಅಜ್ಜಿ ಸರಸ್ ನೋಡಿದ್ರೆ ಈ ವಿಗ್ರಹ ಅಜ್ಜಿಗೆ ಸಿಗುತ್ತೆ. ಅದಾದ ನಂತರ ಊರಿನವರ ಸಹಾಯದೊಂದಿಗೆ ನಾ ಇಲ್ಲಿ ಪೂಜೆ ಮಾಡ್ಕೊ, ಆ ಊರಿನ ಸೊಸೆ ಅಜ್ಜಿ, ಶಾನುಭೋಗರ ಸೊಸೆ, ಪೂಜೆ ಮಾಡಕ್ ಶುರು ಮಾಡ್ತಾರೆ. ಕಾಲಾನಂತರದಲ್ಲಿ ಅವಳ ಪವಾಡಗಳು ಎಷ್ಟು ನಡೆಯುತ್ತೆ ಅಂದ್ರೆ ಮಹಾಲಕ್ಷ್ಮಿಯನ್ನ ಅಲ್ಲಿ ಪ್ರತಿಷ್ಠಾಪಿಸ್ಬಿಡ್ತಾರೆ. ಅಜ್ಜಿಯಲ್ಲೇ ಅವಳು ಕೂತು ಬಿಡ್ತಾಳೆ. ನನ್ನ ಅಜ್ಜಿ ಕಮಲಮ್ಮನವರಲ್ಲಿ ಅವ್ರು ಹೇಳಿದ ಮಾತು ನಡೀತಾ ಇರುತ್ತೆ. ಅಷ್ಟು ಪವಾಡಗಳನ್ನ ನಡೆಸ್ತಾ ಹೋಗ್ತಾಳೆ. ಸಣ್ಣ ಸಣ್ಣದಾಗಿ ಭಕ್ತರು ಬರ್ತಾ ಹೋಗ್ತಾರೆ, ಒಬ್ರಿಗೊಬ್ರಿಗೆ ಒಳ್ಳೇದಾಯ್ತು ಅಂತ ಹೇಳ್ತಾ ಹೋಗ್ತಾರೆ. ಇವತ್ತು ಜಗದ್ವಿಖ್ಯಾತವಾಗಿ ಅಮ್ಮ ಬೆಳೆದು ನಿಂತ್ಬಿಟ್ಟಿದ್ದಾಳೆ. ನಾವು ಸಣ್ಣವರಿದ್ದಾಗ ನೋಡಿದ ಗೊರವನಹಳ್ಳಿಗೂ ಇವಾಗಿರೋ ಗೊರವನಹಳ್ಳಿಗೂ ಅಜಗಜಾಂತರ ವ್ಯತ್ಯಾಸ. 12 ಮನೆಗಳಿದ್ದ ಸಣ್ಣ ಕುಗ್ರಾಮ ಗೊರವನಹಳ್ಳಿ. ಇವತ್ತು ಎಲ್ಲವೂ ಇದೆ ಅಲ್ಲಿ. ಎಲ್ಲರೂ ಅಲ್ಲೇ ಬಂದು ಅವಳ ಸೇವೆಯನ್ನ ಮಾಡುವಂತ ಒಂದು ಅವಕಾಶ. ಅಜ್ಜಿಗೆ ಅವಳು ಒಲಿದ ಮೇಲೆ ಅವರು ಪೂಜೆ ಮಾಡ್ತಾ ಮಾಡ್ತಾ ನನ್ನ ತಂದೆ ಮತ್ತೆ ಅವರ ತಾಯಿ, ನಮ್ಮ ತಾಯಿ ಇಬ್ರಿಲ್ಲೇ ಕೂತಿದ್ದಾರೆ ನೋಡಿ, ಲಲಿತಮ್ಮನವರು, ಬಹಳಷ್ಟು ಸೇವೆ ಅಜ್ಜಿಯ ಜೊತೆನಲ್ಲಿ ಅವಳಿಗೆ ಮಾಡ್ತಾ ಬರ್ತಾರೆ. ಅವಳು ಎಷ್ಟು ಕೃಪೆ ಮಾಡಿದ್ಲು ಅಂದ್ರೆ ಅವ್ರಿಗೆ ಬೇರೆ ಜೀವನನೇ ಗೊತ್ತಿಲ್ಲ. ಬಂದಂತ ಭಕ್ತಾದಿಗಳಿಗೆ ಅಡಿಗೆ ಮಾಡು, ಮನೆಯಲ್ಲಿ ಅವಾಗ ಒಲೆ, ಅಡಿಗೆ ಮಾಡು, ದೇವಸ್ಥಾನಕ್ಕೆ ಕರ್ಕೊಂಡೋಗು, ದರ್ಶನ ಮಾಡಿಸು, ಮನೆಗೆ ಕರ್ಕೊಂಡ್ಬಂದು ಊಟ ಹಾಕು, ಇಷ್ಟೇ. ಅದಾದ್ಮೇಲೆ ಬಹಳಷ್ಟು ಬದಲಾವಣೆಗಳು, ಬಹಳಷ್ಟು ಬೆಳವಣಿಗೆ ಅಮ್ಮ ನಡೆಸ್ತಾ ಇದ್ದಾಳೆ. ಅಲ್ಲಿ ಮಹಾಲಕ್ಷ್ಮಿ ಚಾರಿಟಬಲ್ ಟ್ರಸ್ಟ್ ಮೂಲಕ ಅನೇಕ ಒಳ್ಳೆ ಕೆಲಸಗಳಾಗ್ತಾ ಇದೆ. ಎಲ್ಲವೂ ದೈವ ಕೃಪೆ. ನನ್ನ ತಂದೆ ಶ್ರೀಯುತ ಪ್ರಸನ್ನ ಕುಮಾರ್ ಅವರು 50 ವರ್ಷಗಳ ಕಾಲ ಅವಳ ಸೇವೆಯನ್ನ ಮಾಡಿದ್ರು. ಈಗ 3 ವರ್ಷಗಳ ಹಿಂದಷ್ಟೇ ಅವರನ್ನ ನಾವು ಕಳ್ಕೊಂಡ್ವಿ. ನಾರಾಯಣ ಸಾಯುಜ್ಯವನ್ನ ಸೇರಿದ್ರು. ಇವತ್ತು ನೀವೇನು ಪ್ರೀತಿ ನಮಗ್ ಕೊಡ್ತಾ ಇದ್ದೀರಾ, ಅದು ಮಹಾಲಕ್ಷ್ಮಿ ಅಜ್ಜಿ, ನನ್ನ ತಂದೆ ತಾಯಿ ನಮಗೆ ಕೊಟ್ಟಿರೋ ಭಿಕ್ಷೆ. ಯಾಕೆಂದ್ರೆ ಅದೇ ಪ್ರೀತಿ ಅವ್ರಿಗೆ ಕೊಟ್ರಿ, ಇದು ಮತ್ತೆ ನಮಗ್ ಸಿಗ್ತಾ ಇದೆ. ಇದಕ್ಕೆ ನಾವು ಯಾವಾಗ್ಲೂ ಋಣಿಯಾಗಿರ್ತೀವಿ. ಮಹಾಲಕ್ಷ್ಮಿಯ ಕೃಪೆ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀವಿ. ನಮ್ಮ ಇಡೀ ಕುಟುಂಬ ನಿಮಗೋಸ್ಕರ ಪ್ರಾರ್ಥನೆ ಮಾಡಿದ್ವಿ. ನಾನು ಆಗ್ಲಿಂದ ಅದೇ ಅವಳನ್ನು ಕೇಳ್ಕೊತಿದ್ದೆ. ಇಲ್ಲಿ ನೆರೆದಿರುವ ಪ್ರತಿಯೊಬ್ಬರು
ಯಾವ ಸಂಕಷ್ಟಗಳು ಇಟ್ಕೊಂಡ್ ಬಂದಿರ್ತಾರೋ ಅಥವಾ ಏನೂ ಇಲ್ಲ ನಿನಗೋಸ್ಕರ ಬಂದಿರ್ತಾರೋ ಎಲ್ಲರೂ ನಡೀತಾನೆ ಇರತ್ತೆ ಜೀವನದಲ್ಲಿ, ಒಳ್ಳೇದು ಕೆಟ್ಟದ್ದು ಸುಖ ದುಃಖ. ಅವರ ನೋವೆಲ್ಲ ಪರಿಹಾರ ಮಾಡು. ನಂಬಿಕೆ ಎನ್ನುವುದು ತುಂಬಾ ದೊಡ್ಡದು. ಆ ನಂಬಿಕೆಯಿಂದ ನಿನ್ನ ಹತ್ರ ಬಂದಿದ್ದಾರೆ. ಅವರನ್ನು ಕಾಪಾಡ್ಕೊಂತಾನೆ ಅವಳನ್ನು ಪ್ರತಿ ಕ್ಷಣದಲ್ಲೂ ಬೇಡ್ಕೊಂಡಿದ್ದೀನಿ. ನೀವೆಲ್ಲರಿಗೂ ಅವಳು ತುಂಬಾ ಒಳ್ಳೇದು ಮಾಡ್ಲಿ.